ನರೇಗಲ್ ರೆಹಮಾನ್ ಶಾಹಿ ದರ್ಗಾದ ಉರುಸು ಸುಮಾರು 50 ವರ್ಷದಿಂದ ನಡ್ಕೊಂಡು ಬಂದೈತಿ. ಮೊಟ್ಟ ಮೊದಲೇನೈತಿ ಈ ಉರುಸು ಸತತವಾಗಿ 7 ದಿವಸ ನಡೀತಿತ್ತು. 7 ದಿವಸ ಉರುಸು ನಡೀತಿತ್ತು. ಆದ ಕ್ರಮೇಣ ಏನೈತಿ 2 ದಿವಸ ಉರುಸು ನಡೀತೈತಿ. ವಿಜೃಂಭಣೆಯಿಂದ ನಡೀತೈತಿ ಮತ್ತು ಎಲ್ಲ ಜನಾಂಗದವರು ಸೇರಿಕೊಂಡು ಈ ರೆಹಮಾನ್ ಶಾಹಿಯವರ ಇತಿಹಾಸ ಏನಂತಂದರೆ, ಈ ದೊಡ್ಡ ದರ್ಗಾದ ರೆಹಮಾನ್ ಶಾಹಿಯವರು ಹಿಂದೆ ಆದಿಲಿ ರಾಜರ ಒಳಗೆ ಹವಾಲ್ದಾರ ಕೆಲಸ ಮಾಡ್ತಾರೆ. ದರ್ಗಾ ಅಥವಾ ಇದು ಅಭಿವೃದ್ಧಿಪಡಿಸಿರೋದು ಹಿಂದೆ ಲಕ್ಷ್ಮಮ್ಮ ಅಂತಿದ್ವಿ, ಸುಣಗಾರ ಲಕ್ಷ್ಮಮ್ಮ. ಆಕೆ ಏನೈತಿ ಈ ಎಲ್ಲ ಬಿಲ್ಡಿಂಗ್ಗಳಿಗೆ ಕಟ್ಟಿಬಿಡ್ತಾರೆ. ಆಕೆ ಸಮಾಧಿ ಏನೈತಿ ನಮ್ಮ ಕಬ್ರಸ್ತಾನ ಸಮಾಧಿ ಕಬ್ರಸ್ತಾನ ಮಾಡೈತಿ. ಸುಮಾರು 15-20 ವರ್ಷದಿಂದ ಪ್ರಯತ್ನ ಮಾಡಿ ಇದು ಈ ಕಲ್ಲಿನ ಒಂದು ಏನೈತಿ ದರ್ಗಾ, ಇದು ಜಗತ್ ಪ್ರಸಿದ್ಧ. ಅದರೊಳಗೆ ಕೆತ್ತಿರುವಂಥ ಇವು ಏನದಾವು ಹೂಗಳು, ನಕಾಶೆಗಳು, ಅವೇ ರೀತಿ ಜಗತ್ ಪ್ರಸಿದ್ಧ. ಎಲ್ಲೆಲ್ಲರೂ ಬಂದೇನೈತಿ. ಮುಂದೇನಾಗ್ತದೆ, ಲಕ್ಷ್ಮಮ್ಮ ಯಾವಾಗ ಇದು ಮಾಡಿದ್ರು ಅಂದ್ಕೊಳ್ಳೋಣ, ಲಕ್ಷ್ಮೀ ಪೂಜಾ ಅಂತ ಸ್ಟಾರ್ಟ್ ಆಗುತ್ತೆ. ಅಮೃತ ಈ ಲಕ್ಷ್ಮಿಗೆ ಪೂಜೆ ಮಾಡ್ಕೊಂಡಾಗ ಎಲ್ಲರೂ ಏನೈತಿ ಎಲ್ಲ ಗದ್ದಿಗೆ ಅಡ್ಡಾಡ್ತಾರೆ. ಈ ರೀತಿ ಇತಿಹಾಸ. ಇವತ್ತೇನೈತಿ ಗಂಡ ಅಂತಂದ್ರೆ ಇಲ್ಲಿಂದ ಮೊದಲೇನೈತಿ ಸುಮಾರು 4-4:15 ಇಲ್ಲಿಂದ ಪ್ರಾರಂಭ ಆಗಿ 16 ಜೊತೆಗೆ ಕೋಸಲಾಪುರ ಹೋಗುತ್ತಾರೆ. ಕೋಸಲಾಪುರದೊಳಗೆ ರೆಡ್ಡಾರೊಳಗೆ ಪಲ್ಲಕ್ಕಿ ಐತಿ. ಆ ಪಲ್ಲಕ್ಕಿಯಿಂದ ಗಂಧ ತೊಗೊಂಡ್ಬಂದು ಇಲ್ಲಿ ಹೊಸಪೇಟೆ ಓಣಿ ಒಂದು ತೆಗಿನಕೆರೆಗೆ ಬಂದು ಅಲ್ಲೇ ಅನ್ನ ಸಂದರ್ಪಣೆ ಆಗುತ್ತೆ. ಅಲ್ಲಿಂದ ಇಲ್ಲಿ ಬರ್ತಾರೆ. ಬಂದು ಆಮೇಲೆ ಯಥಾ ರೀತಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ.